ಯಾರನ್ನು ಅಧ್ಯಕ್ಷ ಮಾಡಲಿಲ್ಲ, ಅಲ್ಲಿಗೆ ದುಡ್ಡು ಅಲಾಟ್ ಮಾಡಲಿಲ್ಲ. ನೀವು ಒ ಬಿ ಸಿ ಲೀಡ್ರ್ ನೀನು, ಹಾಂ? ಏನಪ್ಪ ನಿಮ್ಗೆ ಯಾವ ಕನ್ಸರ್ನು ಇಲ್ಲ, ಯಾವ ಕನ್ಸರ್ನು ಇಲ್ಲ, ಹಿಂದುಳಿದ ವರ್ಗದವರ ಬಗ್ಗೆ ಯಾವ ಕನ್ಸರ್ನು ಇಲ್ಲ. ಆಮೇಲಿಂದ 4 MLC ಮಾಡ್ದಲ್ಲಪ್ಪ, ಯಾರಾದರೂ ಒಬ್ಬ ಅವನ ಹಿಂದುಳಿದವನಲ್ಲಿ. ರಮೇಶ್ ಬಾಬು ಹಿಂದುಳಿದವರಲ್ಲ, ಇಸ್ ಎ ಕಮ್ಮ. 2 ಶೆಡ್ಯೂಲ್ ಕಾಸ್ಟ್ ರೈಟ್, 2 ರೈಟ್, 1 ಕಮ್ಮ ಮೇಜರ್ ಕಮ್ಯುನಿಟಿ, ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ. ಯಾವನ್ನ ಬ್ಯಾಕ್ಔಟ್ ಕ್ಲಾಸಲ್ಲಿ ಯಾರೂ ಇಲ್ವಾ? ನಿನ್ನ ಮಗನ ಬಿಟ್ಟರೆ ಯಾರೂ ಕಾಣ್ತಾ ಇಲ್ವ ನಿನ್ನ ಕಣ್ಣಿಗೆ ಬ್ಯಾಕ್ಔಟ್ ಕ್ಲಾಸ್ನವರು? ಯಾಕೆ ಪಾಪ ರೇವಣ್ಣನಿಗೆ ಮಾಡ್ಬೋದಾಯ್ತಲ್ಲ. HM ರೇವಣ್ಣ ಸಮಾಜಕ್ಕೆ ನಮ್ಮ ಜೊತೆ ದುಡಿದಿರೋ ಮನುಷ್ಯ, ಯಾಕೆ ಮಾಡಲಿಲ್ಲ ಅವನಿಗೆ? ಸುಮ್ಮನೆ ಈಗ ಕುರುಬ್ರೆ ಅಂತ ಹುಯ್ಲೆಬ್ಬಿಸ್ತಾ ಕೂತಿದ್ರು. ಏನೂ ಆಗಲ್ಲ, ಏನೂ ಆಗಲ್ಲ. ಸೊ ಹಾಗಾಗಿ ಇವತ್ತು ನಾನು ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಈಚೆ ಬಿಡ್ತಾರೆ ಈಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಸ್ವಾಮಿಗಳೇ ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆಯ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ, ಪ್ರಥಮ ಪೀಠಾಧ್ಯಕ್ಷನೇ ನಾನು. ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ, ಅವತ್ತು ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಇವತ್ತು ನಿಮ್ಮನ್ನು ಚೂ ಬಿಡ್ತಾರೆ ಸ್ವಾಮಿಗಳೇ ನೀವು ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡಿಕೊಡಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ, ಬೇರೆ ಥರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ. ಈ ತಂಟೆ ಬರಕೂಡ್ದು ನೀವು. ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು, ಜನ ಎತ್ಕಟ್ಟೋದು, ಭಾಷಣ ಮಾಡೋದು. ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ಶೃಂಗೇರಿ ಪೀಠ ಇದೆ, ಉಡುಪಿ ಪೀಠ ಇದೆ, ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ, ಸುತ್ತೂರು ಪೀಠ ಇದೆ, ನಮ್ಮ ತುಮಕೂರು. ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು. ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ನೀವು. ಎಚ್ಚರ. ಯಾಕೆ ಅಂತಂದ್ರೆ ನೀವೇನಾದ್ರು ಆ ಥರ ಹೋದರೆ ನಿಮಗೂ ತಲೆದಂಡ ಮಾಡಬೇಕಾಗುತ್ತೆ. ಹುಷಾರ್. ಯಾಕೆಂದರೆ ಇದು ಸಮಾಜದ ಪೀಠ, ಇದು ಸಿದ್ದರಾಮಯ್ಯನ ಪೀಠ ಅಲ್ಲ. ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ. ಅವ್ನು ಕಟ್ಟಿದವನು ಅಲ್ಲ ಮಠನ, ಆಮೇಲೆ ಬಂದು. ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ ಸಂಕಷ್ಟದಿಂದ ಪಾರಾಗೋದಕ್ಕೆ ಇವತ್ತು ಕುರುಬರನ್ನ ಒಂದು ಗುರಾಣಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಸಿದ್ದರಾಮಯ್ಯ ಬೇಡ. ಇದರಿಂದ ಏನೂ ಪ್ರಯೋಜನ ಆಗಲ್ಲ, ನಿಮ್ಮಿಂದ ಏನೂ ಆಗಲಿಲ್ಲಪ್ಪ ನಿಮ್ಮದು. ನಾನು ಒಂದು ಸರಿ ಹೇಳ್ತಾ ಇದ್ದೀನಿ, ಈ ಕುರುಬರು ಹುಡುಗರು ಕೂಕ್ಕತ್ತೆ ಜೈ 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 ಜೈ, ಯಾವನಿಗೂ ಏನೂ ಆಗಲಿಲ್ಲ. ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಎಜುಕೇಷನ್ನು ಇಲ್ಲ. ಕುರುಬರನ್ನ ಹಾಳು ಮಾಡಿಬಿಟ್ಟು ಕುರುಬರಿಗೆ ಎಜುಕೇಷನ್ನು ಕೊಡಲಿಲ್ಲ ಸಿದ್ದರಾಮಯ್ಯ. ನೀನು ಎಜುಕೇಷನ್ನು ಕೊಡಲಿಲ್ಲ. ಯಾವ SLC ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಮರಿಗೌಡ ಈ ಥರದ ನಿನ್ನ. ಹಾಗಾಗಿ ನಾವೊಂದೊಂದು ಸರಿ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದರೆ ಕುರುಬರು ಹುಡುಗರ ಕತೆ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಗದೆ. ಇಂಗ್ಲೀಷ್ ಸಿನಿಮಾ ಅರ್ಥ ಆಗ್ತಿಲ್ಲ ಅವಕ್ಕೆ, ಜೈ ಸೀಟಿ ಹೊಡಿಯೋದ ಕತೆ. ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಲ್ಲ, ಸುಮ್ಮನೆ ಸೀಟಿ ಹೊಡಿತವೆ ಜೈ ಜೈ ಅಂತ. ಅವು ಯಾಕೆ ಜೈ ಅಂತಾವೆ, ಯಾಕೆ ಸೀಟಿ ಹೊಡಿತಾವೆ? ನಾವೆಲ್ಲ ಮೊದಲು ಗಣೇಶ ಥಿಯೇಟ್ರು, ಗಾಯತ್ರಿ ಥಿಯೇಟ್ರಲ್ಲಿ ಇಂಗ್ಲೀಷ್ ಸಿನಿಮಾ ಬರೋದು, ಎಲ್ಲ ಜನ ಹೋಗೋರು. ಯಾರಿಗೂ ಏನೋ ಒಬ್ಬ ಸೀಟಿ ಹೊಡೆದು ಎಲ್ಲ ಸೀಟಿ ಹೊಡಿಯೋದು ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿದೆ ಹುಡುಗರ ಕತೆಗೆ. ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ನೀನು. ಭವಿಷ್ಯ ಕೊಡಲೂ ಇಲ್ಲ ಅವಕ್ಕೆ, ಏನೂ ಮಾಡಲಿಲ್ಲ. ಇವತ್ತು ನಿನಗೆ ಸಂಕಟ ಬಂದಿದೆ, ಬನ್ನಿ ಕುರುಬರನ್ನ ಕರೆಯೋದಕ್ಕೆ ನಿಮ್ಮ ಸರ್ಕಾರನ ಉಪಯೋಗಿಸಿ ಚೂ ಬಿಡ್ತಾ ಇದೆಯಾ? ನೋ, ಅದಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಯಿತು, ಮುಗೀತು ನಿಮ್ಮದು, ಆರಾಮಾಗಿ ಸುಮ್ಮನಿದ್ದೀವಿ. ಇನ್ನು ಮತ್ತೆ ತೀಟೆ ಮಾಡಲಿಕ್ಕೆ ಹೋಗ್ಬಿಡಿ, ಕುರುಬರಿಗೆ ಕಿರುಕುಳ ಕೊಡು. ನೀವು ಮುಂದೆ ಹೋಗೋದು ಕಿರುಕುಳ ಆಗುತ್ತೆ, ಕಿರುಕುಳ ಆಗುತ್ತೆ. ಈಗಾಗಲೇ ಬೇಕಾದ ಥರ ಆಗ್ತಾಯಿದೆ. ಬೇರೆ ಸಮಾಜದವರು ಏನೋ ಕುರುಬರು ತಿಂದುಬಿಟ್ರು ಅಂತ. ಏನು ತಿಂದಪ್ಪ, ಏನು ತಿನ್ನಿಸಿದೆಯಾ ಕುರುಬರಿಗೆ? ಏನು. ಹಾಗಾಗಿ ಸಾಕು ಸಿದ್ದರಾಮಯ್ಯ. ಕುರುಬರು ತನು ಮನ ಧನ ನಿನಗೆ ಅರ್ಪಣೆ ಆಯಿತು.
ಅರ್ಪಣೆ ಆಯಿತು. ಬಟ್ ಕುರುಬರಿಗೆ ಏನು ಆಗಲಿಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೀಸಲಾತಿ ಸಂಖ್ಯೆ ಹೆಚ್ಚಾಗಬೇಕು ಅಂತಾನೆ. ಮೀಸಲಾತಿ ಸಂಖ್ಯೆ ಹೆಚ್ಚಾಗಬೇಕು ಅಂತಾನೆ. ಯಾರು ಈಗ ನಿಮಗೆ ಎಷ್ಟಿಗೆ ಸೇರಿಸ್ಬೇಕು ಅಂದರೆ ಮೀಸಲಾತಿ ಸಂಖ್ಯೆ ಹೆಚ್ಚಾಗಬೇಕಾ? ನೋಡ್ರಿ, ತೆಲಂಗಾಣದಲ್ಲಿ ಏನು ಮಾಡಿದ್ರು, OBC ಕೊಟ್ಟು ಮೀಸಲಾತಿ ಸಂಖ್ಯೆ ಜಾಸ್ತಿ ಮಾಡಿದ್ರು ರೀ. ಅದನ್ನೇ ಯಾಕೆ ಹೇಳ್ತಾರೆ? ಬಿಹಾರದಲ್ಲಿ ಮಾಡಿದ್ರು. ಮಾಡಬೇಕು ನೀವು. ಅದೆಲ್ಲ ಏನೇನೋ ಬಿಟ್ಬಿಟ್ಟು ಸುಮ್ಮನೇನೋ ಮಾತಾಡ್ತಾ ಇದ್ದೀರಿ. ಎಂದಾದರೂ ನೀನು OBC ಬಗ್ಗೆ ದೇವರಾಜರ್ಸ್ ಬಿಟ್ರಿ ಇನ್ಯಾರೂ ಕೂಡ OBCಗಳಿಗೆ ಏನೂ ಮಾಡಿಲ್ಲ. ಅದರ ಬ್ಯಾಕ್ವರ್ಡ್ ಕ್ಲಾಸಸ್. ಯಾವುದು ಅಲ್ಲಪ್ಪ, ಇವರು ಸಂಕಷ್ಟಕ್ಕೆ ಹೋಗ್ತಾ ಇರೋದು. ಇವನಿಗೆ ಸಂಕಷ್ಟ ಬಂದಿದೆ, ಅದಕ್ಕೆ ಹೋಗ್ತಾವನೆ ಸಿದ್ದರಾಮಯ್ಯ. ಅಲ್ಲ, ಅದರಿಂದ ಏನೂ ಆಗಲ್ಲ. ಆಲ್ ರೈಟ್, 2 ದಿವಸ ಆಯ್ತು ಇದು ಬೊಮ್ಮಾಯಿ ಸರ್ಕಾರ ಕೊಟ್ಟು, ಆಮೇಲೆ ನೀವೇ ಬಂದ್ರಲ್ಲ. ಎಂದಾದರೂ ಇದನ್ನು ಹಿಡ್ಕೊಂಡು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದೀರಾ ನೀವು? ನಮ್ಮ ಸಮುದಾಯದ ಈ ಥರ ಬಂದಿದೆ, ಶಾ ಭೇಟಿ ಮಾಡಿದ್ದೀರಾ? ನೀವು ಕೇಂದ್ರ ಸರ್ಕಾರದ ಯಾರನ್ನು, ಯಾಕೆಂದರೆ ಕೇಂದ್ರ ಸರ್ಕಾರನೇ ಇದನ್ನು ತಗೊಳ್ಳಿಕ್ಕೆ ಅಧಿಕಾರ ಇರುವಂಥದ್ದು. ಶಿಫಾರಸು ಮಾಡೋದು ರಾಜ್ಯ ಸರ್ಕಾರ, ಮತ್ತು ಅದಕ್ಕೆ ನಮ್ಮ MP ಇದೆಲ್ಲ ಇದೆ, ಅದ್ರ ಪ್ರಕಾರ ಹೋಗಿರುತ್ತೆ. ಬಟ್ ಅದನ್ನು ನೀವೆಂದಾದರೂ ಕೇಂದ್ರ ಸರ್ಕಾರದಲ್ಲಿ ಕೂತು ಪ್ರಧಾನಮಂತ್ರಿ ಟೇಬಲಲ್ಲಿ ಯಾಕಾಗಲ್ಲ ಅಂತ ಕೇಳಿದ್ರಿ ಏನ್ರಿ? ಇಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತ. ಕಾದು ನೋಡೋಣ. ಈಗ BJP ಗೌರ್ಮೆಂಟು ಸೆಂಟ್ರಲ್ ಇದೆ. ಇವರು ಹಿಂಗೆ ಸಿದ್ದರಾಮಯ್ಯ ಥರ ಮಕ್ಕಳೇ ನೋಡ್ಕೊಂಡು ತಿರುಗಲ್ಲ. ನೋಡೋಣ ಏನು ಮಾಡ್ತಾರೆ.